ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ OnePlus 11R ಸ್ಮಾರ್ಟ್ಫೋನ್ ಇರುವಂಥದ್ದು. ಮೊನ್ನೆ OnePlus ಅವರು OnePlus 11 ಸ್ಮಾರ್ಟ್ಫೋನ್ನ ಸುಮಾರು ಒಂದು 60,000 ರೇಂಜಲ್ಲಿ ಲಾಂಚ್ ಮಾಡಿದರು. ಆ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಆ ಸ್ಮಾರ್ಟ್ಫೋನು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನ್ನಿಸ್ತಂಗೆ ಸುಮಾರು 45,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ OnePlus 11R ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ರೆಡ್ ಕೇಬಲ್ ಮೆಂಬರ್ಶಿಪ್ ಕಾರ್ಡ್ ಕೂಡ ಇದೆ. ಮತ್ತು ಅದರೊಳಗಡೆ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೂಡ ಇರುವಂಥದ್ದು. ನಂತರ ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಅದರ ಕೆಳಗಡೆ ನಮಗೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಹೆವಿ ಪ್ರೀಮಿಯಂ ಅಂತ ಅನ್ನಿಸ್ತಾ ಇದೆ. ಕರು ಡಿಸ್ಪ್ಲೇ ಎಲ್ಲ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಬಾಕ್ಸ್ನ ಕೆಳಗಡೆ ನಮಗೆ 100 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. OnePlus 11ನಲ್ಲೂ ಕೂಡ 100 ವ್ಯಾಟ್ ಇತ್ತು, ಇದರಲ್ಲೂ ಕೂಡ 100 ವ್ಯಾಟನ್ನು ಕೊಟ್ಟಿದ್ದಾರೆ. ನಂತರ ಕೊನೆಯದಾಗಿ ಕೆಂಪು ಬಣ್ಣದ OnePlus ಕ್ಲಾಸಿಕ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ USB Type-C ಡಾಟಾ ಕೇಬಲ್ ಇದಾಗಿದೆ. ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಆಗಿರುವಂಥದ್ದು. ಇದೇ ಮೊದಲ ಬಾರಿಗೆ ನಂಗೆ ಅನ್ನಿಸ್ತಂಗೆ ಒಂದು R ಸೀರೀಸ್ನಲ್ಲಿ, ಅಂದರೆ 10R 11R ಈ ರೀತಿ R ಸೀರೀಸ್ನಲ್ಲಿ ಒಂದು ಕರ್ವ್ಡ್ ಡಿಸ್ಪ್ಲೇನ ಕೊಟ್ಟಿರುವಂಥದ್ದು. ಇದಕ್ಕಿಂತ ಮುಂಚೆ ನಾನು ನೋಡಿರಂಗೆ, ನನಗೆ ಗೊತ್ತಿರೋ ಹಾಗೆ ಯಾವುದೇ ಕರ್ವ್ಡ್ ಡಿಸ್ಪ್ಲೇ ಒಂದು R ಸೀರೀಸ್ನಲ್ಲಿ ಇರಲಿಲ್ಲ. ಸೊ ಅದು ಹೆವಿ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ ನಮಗೆ, ಆಯಿತಾ. ನನಗಂತೂ ಇದುವರೆಗೂ ಈ R ಸೀರೀಸ್ನಲ್ಲಿ ಚೆನ್ನಾಗಿರೋ ಫೋನ್ ಅಂತ ಅಂದರೆ ಇದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಕಳೆದ ಬಾರಿ ಏನು 10R ಲಾಂಚ್ ಮಾಡಿದ್ರು, ಕೆಟ್ಟದಾಗಿತ್ತು. ತೋರಿಸ್ತಾ ಇದ್ದೀನಿ ಒಂದು ಫೋಟೋವನ್ನು. ಸೊ ನೋಡಿ, ಬೇಕಾದ್ರೆ ಪರ್ಚೇಸ್ ಮಾಡಬೇಕು ಅಂತಂದರೆ ಬೇಕಾದ್ರೆ ನಾನು ನಿಮಗೆ ಯೂಟ್ಯೂಬ್ ಟ್ಯಾಗನ್ನು ಆ್ಯಡ್ ಮಾಡ್ತೀನಿ, ಬೇಕಾದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. 10Rನ ಲುಕ್ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಸ್ಪೆಸಿಫಿಕೇಷನ್ ಅಂತೂ ಸಕ್ಕತ್ತಾಗಿತ್ತು, ಆಯಿತಾ. ಇದರಲ್ಲೂ ಕೂಡ ಕೆಲವೊಂದು ಕಾಂಪ್ರಮೈಸ್ನ ಮಾಡಿದ್ದಾರೆ. ಅದನ್ನೇನಂತ ಆಮೇಲೆ ತಿಳಿಸ್ಕೊಡ್ತೀನಿ. ಫ್ರಂಟಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ, ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು. ಒಂದು ಪಂಚೋಲ್ ಕ್ಯಾಮ್ರಾ ಸಿಗ್ತದೆ, ಅವರೇ ಆಲ್ರೆಡಿ ಸ್ಕ್ರೀನ್ ಕಾರ್ಡನ್ನು ಹಾಕಿದ್ದಾರೆ. ಫ್ರಂಟಿಂದ ಅಂತೂ ಹೆವಿ ಸಕ್ಕತ್ತಾಗಿದೆ. ಹಿಂದ್ಗಡೆಗೆ ಬಂತು ಅಂತ ಅಂದರೆ ಇದು ನೋಡೋದಕ್ಕೆ ಗ್ಲಾಸ್ ರೀತಿ ಕಾಣುತ್ತೆ, ಮತ್ತು ಸೇಮ್ OnePlus 11 ರೀತಿಯಲ್ಲಿ ಇರುವಂಥದ್ದು ನೋಡೋದಕ್ಕೆ ಅದೇ ರೀತಿ ಕಾಣುತ್ತೆ. ಆ ಒಂದು ಕ್ಯಾಮ್ರಾ ಪ್ಲೇಸ್ಮೆಂಟ್ ಆಗಿರ್ಬೋದು, ಈ ಬ್ಯಾಕ್ ಆಗಿರ್ಬೋದು, ಇದು ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಪ್ಲಾಸ್ಟಿಕ್ ಅಂತ ಅನ್ನಿಸ್ತಾ ಇರುವಂಥದ್ದು, ಆಯಿತಾ. ಸ್ಕ್ರ್ಯಾಚ್ ಮಾಡಿದ್ರೆ ಒಂದು ಸ್ವಲ್ಪ ನಿಮಗೆ ಮಾರ್ಕ್ ಉಳ್ಕೊಳ್ಳುತ್ತೆ, ಬಟ್ ಅದು ನೀವು ಒರೆಸಿದ ಮೇಲೆ ಹೋಗುತ್ತೆ. ಬಟ್ ಹೆವಿ ಪ್ರೆಸ್ ಮಾಡಿ ನೀವು ಸ್ಕ್ರ್ಯಾಚ್ ಮಾಡಿದ್ರಿ ಅಂದರೆ ಅಲ್ಲೇ ಕೂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಇದು ಪ್ಲಾಸ್ಟಿಕ್ ಬ್ಯಾಕ್ ಅಂತ ಅನ್ನಿಸ್ತಾ ಇರುವಂಥದ್ದು. ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 5 ಸಿಗುತ್ತೆ, ಆಯಿತಾ. ಈ ಫೋನ್ನ ಬ್ಯಾಕ್ ಒಂಥರ ಮ್ಯಾಟ್ ಫಿನಿಶ್ ಇರೋದ್ರಿಂದ ಅಷ್ಟೊಂದು ಸ್ಮಡ್ಜಸ್ ಆಗೋದಿಲ್ಲ. ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟು ಈಸಿಯಾಗಿ ಕಾಣುತ್ತೆ ಅಂತ ಅನ್ನಿಸ್ತಿಲ್ಲ ನನಗೆ. ಮತ್ತು ಹಿಂಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಕೂಡ ಇರುವಂಥದ್ದು. ಹಿಂಗಡೆಯಿಂದ ಒಂದು ಲೆವೆಲ್ಗೆ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹಿಂಗಡೆ ಯಾವುದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಫೋನಲ್ಲೂ ಕೂಡ ಅಲರ್ಟ್ ಸ್ಲೈಡರ್ನ ಕೊಟ್ಟಿದ್ದಾರೆ. ಸೈಲೆಂಟ್ ಮೋಡ್ ಆಗಿರ್ಬೋದು, ವೈಬ್ರೇಷನ್ ಆಗಿರ್ಬೋದು, ನಾರ್ಮಲ್ ಮೋಡಿಗೆ ಈ ಅಲರ್ಟ್ ಸ್ಲೈಡರ್ನ ಮುಖಾಂತರ ಸ್ವಿಚ್ ಮಾಡ್ಕೊಬೋದು. ಇದರಲ್ಲಿ ನಮಗೆ USB Type-C ಪೋರ್ಟ್ ಸಿಗ್ತದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಮತ್ತು ಇದರಲ್ಲಿ IR ಬ್ಲಾಸ್ಟರ್ ಕೂಡ ಕೊಟ್ಟಿರುವಂಥದ್ದು. ಅಪ್ರೂವ್ದಂಗೆ OnePlus ಫೋನಲ್ಲಿ IR ಬ್ಲಾಸ್ಟರ್ ಕೊಟ್ಟಿದ್ದಾರೆ. ಖುಷಿ ಆಯ್ತು ನನಗೆ. ಮತ್ತು ಈ ಸ್ಮಾರ್ಟ್ಫೋನ್ ಯಾವುದೇ IP ರೇಟಿಂಗ್ನ ಜೊತೆಗೆ ಬರ್ತಿಲ್ಲ. ಬಟ್ ನೀವು ಸ್ವಲ್ಪ ನೀರಿಗೆ ಬಿದ್ದರೂ ಏನೂ ಆಗಲ್ಲ. ಬಟ್ ಸರ್ಟಿಫಿಕೇಶನ್ ಕೊಟ್ಟಿಲ್ಲ ಇವರೊಟ್ಟಿಗೆ. ಮತ್ತು ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ಅಂತ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ 204 ಗ್ರಾಮ್ ವೇಟ್ ಇದೆ ಮತ್ತು ಸ್ವಲ್ಪ ತಿಕ್ ಅನ್ನೋ ಒಂದು ಫೀಲ್ ಕೊಡ್ತಾರೆ. ಒಂದು ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ತಿಕ್ ಅನ್ನಿಸ್ತದೆ. 8.7 mm ತಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ R ಸೀರೀಸಿಗೆ ಪರವಾಗಿಲ್ಲ ಅಂತೀನಿ. ಏನಕ್ಕೆ ಅಂದರೆ ಪ್ಲಾಸ್ಟಿಕ್ ಬ್ಯಾಕ್ ಇದೆ, ಪ್ಲಾಸ್ಟಿಕ್ ಫ್ರೇಮೇ ಇದೆ, ಆಯಿತಾ. ಏನು ಚೇಂಜ್ ಮಾಡಿಲ್ಲ. ಬಟ್ ಸ್ಟಿಲ್ ಆ ಒಂದು ಫೀಲ್ ಮಾತ್ರ ಹೆವಿ ಪ್ರೀಮಿಯಮ್ ಆಗಿದೆ ಅಂತ ಅನ್ನಿಸ್ತಾರೆ. ಏನಕ್ಕೆ ಅಂದರೆ ನಂಬರ್ 1, ಫ್ರಂಟಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತದೆ. ಹಿಂದ್ಗಡೆ ಗ್ಲಾಸಿ ಅನ್ನೋ ಒಂದು ಫೀಲು, ಮ್ಯಾಟ್ ಅನ್ನೋ ಒಂದು ಫೀಲು, ಆಯಿತಾ. ಹೆವಿ ಪ್ರೀಮಿಯಂ ಲುಕ್ಕನ್ನು ಕೊಡುತ್ತೆ. ಸೊ ಅದರಿಂದ ಪರವಾಗಿಲ್ಲ ಅಂತೀನಿ, ಆಯಿತಾ. OnePlus ಲೆವೆಲಿಗೆ, R ಸೀರೀಸ್ನ ಲೆವೆಲಿಗೆ ಚೆನ್ನಾಗಿದೆ ಬಿಲ್ಡ್ ಮಾತ್ರ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ಹೆವಿ ಇಂಪ್ರೆಸಿವ್ ಆಗ್ತಾಯಿತ್ತು. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ನಾನಂತೂ ಇದನ್ನ ತೊಗೊಂಬಿಡಿ ಅಂತ ಹೇಳ್ದೆ, ಆಯಿತಾ. ಸೊ ಪರವಾಗಿಲ್ಲ, ಬಿಲ್ಡು ಓಕೆ ಅಂತೀನಿ. ಇಂಪ್ರೆಸಿವ್ ಅನ್ನಲ್ಲ, ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.74 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಇದು HDR10+ ಕೂಡ ಹೊಂದಿರುವಂಥದ್ದು ಮತ್ತು 1450 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಡಿಸ್ಪ್ಲೇ ಚೆನ್ನಾಗಿದೆ, ಆಯಿತಾ.
ಇದು ಕಂಪ್ಲೀಟ್ ವೇರಿಯಬಲ್ ರಿಫ್ರೆಶ್ ರೇಟ್ ಅಂತ ಅನ್ನೋದಿಲ್ಲ, ಬಟ್ ಚೆನ್ನಾಗಿದೆ ಡಿಸ್ಪ್ಲೇ. ನಿಮಗೆ 30, 60, 90 ಹರ್ಟ್ಸ್ ಅವಶ್ಯಕತೆ ಇರೋ ಟೈಮಲ್ಲಿ ಆ ಒಂದು ರಿಫ್ರೆಶ್ ರೇಟನ್ನು ಸ್ವಿಚ್ ಮಾಡಿಕೊಡುತ್ತೆ. ಸೊ ಡಿಸ್ಪ್ಲೇ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿದೆ ಆಯಿತಾ. ಈ ಬೆಲೆಗೆ ಯೂಶ್ವಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಡಿಸ್ಪ್ಲೇ ಸಿಗುತ್ತೆ. ಸೊ ಡಿಸ್ಪ್ಲೇ ಇಂಪ್ರೆಸ್ ಮಾಡ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8GB ರ್ಯಾಮ್ ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 16GB ರ್ಯಾಮ್ ಮತ್ತು 256GB ಸ್ಟೋರೇಜು. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ನ ಅವ್ರು ಮಾಡಿಲ್ಲ. ಸೇಮ್ OnePlus 11 ಯಾವ ವೇರಿಯಂಟಲ್ಲಿ ಲಾಂಚ್ ಆಗಿತ್ತು ಅದೇ ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ನಿಮಗೆ LPDDR5X ರ್ಯಾಮ್ ಸಿಗ್ತಾ ಇರುವಂಥದ್ದು ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. LPDDR5X ರ್ಯಾಮ್ ಮೋಸ್ಟ್ ಪ್ರೀಮಿಯಮ್ ಅಂತ ಹೇಳ್ಬೋದು 5X ಅಂತ ಅಂದರೆ. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್. ಇದು ಕೂಡ ಪರವಾಗಿಲ್ಲ ಆಯಿತಾ. ಈಗ 4.0 ಬಂದಿದೆ UFS, ಬಟ್ ಇದು ಕೂಡ ಅಂತ ಕೆಡ್ತಲ್ಲ. ಈ ಪ್ರೈಸ್ ರೇಂಜಿಗೆ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂಗೆ ಅನ್ನಿಸ್ದಂಗೆ LPDDR5X ರ್ಯಾಮನ್ನು ಹೊಂದಿರುವಂಥ ಈ ಪ್ರೈಸ್ ರೇಂಜಿನ ಫಸ್ಟ್ ಫೋನ್ ಅಂತ ಕಾಣುತ್ತೆ. ಎಲ್ಲ ಫ್ಲ್ಯಾಗ್ಶಿಪ್ಪಲ್ಲಿ ಬರ್ತಾ ಇತ್ತು. ಸೊ ಇದು ಒಂದು ಅದೇ 45,000 ರೇಂಜಲ್ಲಿ ಇದೇ ಫಸ್ಟ್ ಅಂತ ಅನ್ಕೋತೀನಿ ಆಯಿತಾ. ಬೇರೆ ದೇಶದಲ್ಲಿ ಲಾಂಚ್ ಆಗಿರ್ಬೋದು, ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಫಸ್ಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಸ್ಟೋರೇಜ್ ಕೂಡ ಪರವಾಗಿಲ್ಲ. UFS 3.1 ಅಂತಂದರೆ ಹೆವಿ ಫಾಸ್ಟ್ ಸ್ಟೋರೇಜು. ಅಪ್ಲಿಕೇಶನ್ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ, ಸ್ಲೋ ಅಂತ ಅನ್ಸಲ್ಲ ನಿಮಗೆ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8+Gen1 ಪ್ರೊಸೆಸರ್ ಇರುವಂಥದ್ದು. ಅಂದರೆ 8+Gen2ಗಿಂತ ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್. ಆದರೆ ನಾನು AnTuTu Benchmark ಚೆಕ್ ಮಾಡಿದಾಗ ಏನಕ್ಕೋ ಗೊತ್ತಿಲ್ಲ, ತುಂಬ ಕಡಿಮೆ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಬರೀ 7.25 ಲಕ್ಷ ಕೊಡ್ತಾ ಇದೆ. 7,70,000, 7,80,000 ರೇಟಿಂಗನ್ನು ಕೊಡ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. OnePlus 11 ಕೂಡ ಹಂಗೆ ಅನ್ನಿಸ್ತು ನನಗೆ. ಎಷ್ಟು ಕೊಡಬೇಕು ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಅಂಡರ್ ಕ್ಲಾಕ್ ಮಾಡಿದಾರ ಏನೋ ಅಂತ ಅನ್ನೋ ಒಂದು ಫೀಲಿಂಗ್ ಬಂತು ನನಗೆ. ಆ್ಯಕ್ಚುಲಿ ಈ ಪ್ರೊಸೆಸರ್ ಹತ್ತಿರ 10 ಲಕ್ಷ ತನಕ ಕೂಡ 10 ಲಕ್ಷ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು, ಬಟ್ ತುಂಬ ಕಡಿಮೆ ಕೊಡ್ತಾರೆ. ಹಂಗಂತ ಇದು ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್ ಅಂತ ಅಲ್ಲ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಯಾವ ಗೇಮನ್ನು ಬೇಕಾದರೂ ಫುಲ್ ಅಲ್ಟ್ರಾ ಹೈ ಸೆಟ್ಟಿಂಗ್ಲಿ ಆಡ್ಕೊಬೋದು. ಎಂಥ ಅಪ್ಲಿಕೇಶನ್ ಬೇಕಾದ್ರೂ ಸ್ಮೂತ್ ರನ್ ಮಾಡಬರೋಂಥ ಕೆಪಾಸಿಟಿ ಒಂದು ಪ್ರೊಸೆಸರ್ಗಿರುವಂಥದ್ದು. ಸೊ ತಲೆ ಕೆಡಿಸ್ಕೊಂಬಿಡಿ, ಗೇಮಿಂಗಿಗೂ ಕೂಡ ಈ ಪ್ರೊಸೆಸರ್ ಆಗುತ್ತೆ. ಬೆಂಕಿ ಪ್ರೊಸೆಸರ್. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಅಂತೀನಿ. ಸದ್ಯಕ್ಕೆ ಈ ಪ್ರೈಸ್ ರೇಂಜಲ್ಲಿ ಬೇರೆ ಯಾವ ಬ್ರ್ಯಾಂಡು ಕೂಡ 8+Gen2 ಸ್ನ್ಯಾಪ್ಡ್ರ್ಯಾಗನ್ನಿಂದು ಯಾರೂ ಲಾಂಚ್ ಮಾಡಿಲ್ಲ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತಲೇ ಬೇಕಾದರೂ ಅನ್ನಬಹುದು. ಇದರಲ್ಲೂ ಕೂಡ ಅಂತ ಕಾಂಪ್ರಮೈಸ್ ಮಾಡಿದ್ರೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಇದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ 1.8 ಅಪರ್ಚರ್ನ ಹೊಂದಿರುವಂಥ ಸೋನಿ IMX890 ಸೆನ್ಸಾರ್ ಆಯಿತಾ. ಇದೇ ಸೆನ್ಸಾರು OnePlus 11ನಲ್ಲೂ ಕೂಡ ಇತ್ತು. ಸೇಮ್ ಸೆನ್ಸಾರ್ನ ಇದಕ್ಕೂ ಕೂಡ ಹಾಕಿದ್ದಾರೆ. ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ ಆಯಿತಾ. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥದ್ದು. ಈ ಒಂದು ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಕೂಡ ಆಗಬಹುದು. OnePlus ಅವ್ರು ಏನು ಮಾಡ್ತಾರೆ ಅಂದರೆ ಲಾಂಚ್ ಆದಾಗ ಚೆನ್ನಾಗಿರುತ್ತೆ ಕ್ಯಾಮ್ರಾ, ಆಮೇಲೆ ಒಂಥರ ಸ್ವಲ್ಪ ಏನೋ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆಯಾ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸದ್ಯಕ್ಕಂತೂ ಈ ಕ್ಯಾಮ್ರಾ ಬೆಂಕಿ ಇದೆ ಆಯಿತಾ. ಸೊ ಸಕಲಾಗಿದೆ. ಈ ಬೆಲೆ ನೋಡ್ಕೊಂಡು ಪ್ರೈಸ್ ರೇಂಜಿಗೆ ಹೇಳ್ತಾ ಇದ್ದೀನಿ. ಸೊ ಸೂಪರ್ ಆಗಿರೋ ಫೋಟೋ ಅಂತ ತೆಗೆಯುತ್ತೆ. ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ. ಒಂದು ಒಳ್ಳೆಯ ಸ್ಟೇಬಲ್ ಶಾಟನ್ನು, ಶೇಕ್ ಆಗಲ್ಲ, ಬ್ಲರ್ರಿ ಆಗಲ್ಲ. ಸೊ ಒಂದು ಒಳ್ಳೆ ಶಾಟನ್ನು ಇದು ತೆಗೆಯುತ್ತೆ. ಇಷ್ಟ ಆಯ್ತು ಈ ಒಂದು ಮೈನ್ ಸೆನ್ಸರ್. ಅದನ್ನು ಬಿಟ್ಟರೆ 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ. 8 ಮೆಗಾಪಿಕ್ಸೆಲ್ ವೈಡ್ ಆಗಿರೋದು, ಬಟ್ ಕ್ಲಾರಿಟಿ ಓಕೆ ಅನ್ನಿಸ್ತು. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಸೊ ಅದರ ಅವಶ್ಯಕತೆಯೇ ಇರಲಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. 2.4 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಕ್ಲಾರಿಟಿ ಚೆನ್ನಾಗಿದೆ. ತುಂಬ ಡೀಟೇಲ್ ಹೊಂದಿರುವಂಥ ಫೋಟೋ ಇದೆ. ಪರವಾಗಿಲ್ಲ. ಇದು ಕೂಡ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಇಷ್ಟ ಆಯಿತು. ಮತ್ತು ತುಂಬ ವೈಡಾಗಿ ಕೂಡ ಇದೆ. ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಸಾಮರ್ಥ್ಯನ ಹೊಂದಿರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನೋಡಿ ನೀವೇ ಬೇಕಾದರೆ ಜಡ್ಜ್ ಮಾಡಬಹುದು. ಇನ್ ಕೇಸ್ 45,000 ರೇಂಜಲ್ಲಿ ಲಾಂಚ್ ಆದರೆ ಹೇಳ್ತಾ ಇದ್ದೀನಿ ಆಯ್ತು. ಇನ್ನೂ ಕಡಿಮೆಗೆ ಲಾಂಚ್ ಆದರೆ ಬೆಂಕಿ ಇರುತ್ತೆ. ಒಟ್ಟಿಗೆ ಈ ಪ್ರೈಸ್ ರೇಂಜ್ 45,000 ರೇಂಜಿಗೆ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ. OnePlus 11ನಲ್ಲೇ ಆಪ್ಟಿಕಲ್ ಹಾಕಿದ್ದಾರೆ ಅಂದರೆ ಈ 11R ಹಾಕಲ್ವಾ. ಸೊ ಇದು ಕೂಡ ಆಪ್ಟಿಕಲ್ಲೇ. ಫಾಸ್ಟ್ ಆಗಿದೆ. ಒಟ್ಟಿಗೆ ವಿತೌಟ್ ಡಿಲೇ ಪಟ್ ಅಂತ ಅನ್ಲಾಕನ್ನು ಮಾಡುತ್ತೆ. ಸೂಪರ್ ಅಂತೀನಿ. ಮತ್ತು ಫೇಸ್ ಅನ್ಲಾಕು ಅಷ್ಟೇ, ನೋಡ್ತಾ ಇದ್ದೀರಾ, ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ತುಂಬ ಫಾಸ್ಟಾಗಿದೆ ಅನ್ನಿಸ್ತು. ಎಲ್ಲೂ ಕೂಡ ಡಿಲೇ ಇದೆ ಅಂತ ಅನಿಸಿಲ್ಲ. ಸೂಪರ್ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಮತ್ತು ಬಾಕ್ಸ್ ಒಳಗೇ 100 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಚಾರ್ಜ್ ಮಾಡುತ್ತೆ. ರ್ಯಾಪಿಡ್ ಚಾರ್ಜಿಂಗ್ ಆನ್ ಮಾಡಿಕೊಂಡ್ರೆ ನೀವು
ಸೇಮ್ ಈ OnePlus 11 ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗ್ತಾಯಿತ್ತು ಅಷ್ಟೇ ಫಾಸ್ಟಲ್ಲಿ 11R ಕೂಡ ಚಾರ್ಜ್ ಆಗುತ್ತೆ. 25-26 ನಿಮಿಷದಲ್ಲಿ ಈ ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು ಸೂಪರ್ ವಿಷಯ ನಾನು ಇಷ್ಟಪಡ್ತೀನಿ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸನ್ನು ಅವರು ಮಾಡಿಲ್ಲ. ಇನ್ನು OSನ ಬಗ್ಗೆ ಮಾತನಾಡಬೇಕಂತಂದರೆ ಈ ಫೋನಲ್ಲಿ Android 13 ಬೇಸ್ ಮಾಡಿ ಆಗ್ತಿರುವಂಥ Oxygen OS 13 ಇರುವಂಥದ್ದು. ಇದು ನಮಗೆ ನೋಡೋದಕ್ಕೆ ಒಂಥರ ಬೇರೆ OS ಥರನೇ ಕಾಣುತ್ತೆ. ಅದನ್ನು ನಾವು ಹೇಳಬೇಕಾಗಿಲ್ಲ ಯಾವ OS ಅಂತ. ಒಂಥರ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ನೀಡುತ್ತೆ ಆಯಿತಾ. ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದರೆ. ಬೇಡದಿರೋಂಥ ಅಪ್ಲಿಕೇಶನ್ ಅಷ್ಟೊಂದಿಲ್ಲ, ಇದೆ ಬಟ್ ಅಷ್ಟೊಂದಿಲ್ಲ. ಸೊ ಕ್ಲೀನ್ OS ಅಂತ ಅಂತೀನಿ. ಆರಾಮಾಗಿ ಇವ್ರು ನಂಗೆ ಅನ್ನಿಸ್ತು ಒಂದು 2-3 ವರ್ಷ ಆರಾಮಾಗಿ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ. ಸೊ ತೊಂದರೆ ಇಲ್ಲ. ಸೆಕ್ಯೂರಿಟಿ ಪ್ಯಾಚಸ್ ಕೂಡ ಬಂದುಬಿಡುತ್ತೆ. ಇದು ಒಂದು ಲೆವೆಲ್ಲಿಗೆ ಪ್ರೀಮಿಯಮ್ ಸ್ಮಾರ್ಟ್ಫೋನ್ ಆಗಿರೋದ್ರಿಂದ. ಸೊ OS ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಮುಂಚೆ ಥರ ಅಂತೂ ಇಲ್ಲ ಈ ಒಂದು Oxygen OS ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿಗೆ ಪರವಾಗಿಲ್ಲ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ಟೀರಿಯೋ ಸ್ಪೀಕರ್, ಬಾಟಮ್ ಫೈರಿಂಗ್ ಮೇನ್ ಸ್ಪೀಕರ್, ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ, ಪರವಾಗಿಲ್ಲ ಅಂತ ಅನ್ನಿಸ್ತು ಸ್ಪೀಕರ್. ಇನ್ನು ಈ ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ Wi-Fi 6 ಕೂಡ ಇರುವಂಥದ್ದು ಮತ್ತು ಬ್ಲೂಟೂತ್ 5.3 ಕೂಡ ನಿಮಗೆ ಸಿಗ್ತಾ ಇದೆ ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತದೆ ಮತ್ತು 5G ಆಗಿರೋದ್ರಿಂದ ನಮ್ಮ ಭಾರತದೆಲ್ಲ 5G ಬ್ಯಾಂಡನ್ನು ಸಪೋರ್ಟ್ ಕೂಡ ಮಾಡುತ್ತೆ. ಸೊ ತಲೆ ಕೆಡಿಸ್ಕೊಂಬೇಡಿ. ಓವರಾಲ್ ಈ ಸ್ಮಾರ್ಟ್ಫೋನ್ ಆಲ್ಮೋಸ್ಟ್ ಎಲ್ಲ ಫೀಚರ್ನು ಕೂಡ ಒಂದು ಲೆವೆಲಿಗೆ ಕೊಟ್ಟಿದ್ದಾರೆ. ಫುಲ್ ಫ್ಲ್ಯಾಗ್ಶಿಪ್ ಅಂತ ಅನ್ನಲ್ಲ. ಸೊ ಕಳೆದ ವರ್ಷ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗಿದ್ರೆ ಫುಲ್ ಫ್ಲ್ಯಾಗ್ಶಿಪ್ ಆಗಿರ್ತಾ ಇತ್ತು. ಬಟ್ ಈಗಲೂ ಕೂಡ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಅಂತ ಅನ್ನಿಸ್ತಾ ಇರುವಂಥದ್ದು. ಜೊತೆಗೆ IR ಬ್ಲಾಸ್ಟರ್ ಕೊಟ್ಟಿದ್ದಾರೆ ಆಯ್ತಾ. ಸೊ ನೀವು ಟಿವಿಯನ್ನು ಆರಾಮಾಗಿ ಈ ಒಂದು ಫೋನ್ನ ಮುಖಾಂತರನೇ ಕಂಟ್ರೋಲ್ ಮಾಡ್ಕೊಬೋದು. ಸೊ ಸೂಪರ್ ವಿಷಯ. ಮುಂಚೆ ಎಲ್ಲ MI ಫೋನ್ಗಳಲ್ಲಿ ಬರ್ತಾ ಇತ್ತು, ಈಗ OnePlus ಕೂಡ IR ಬ್ಲಾಸ್ಟರ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ NFC ಕೂಡ ಇದೆ. ಸೊ ಒಂದು ಒಳ್ಳೆ ವಿಷಯ. ಸೊ ನೀವಾದರೆ ಕೇಳಬಹುದು ಈ ಒಂದು ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಇನ್ ಕೇಸ್ 45,000 ರೇಂಜಲ್ಲಿ ಲಾಂಚ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಈ ಗ್ಲಾಸ್ ಬ್ಯಾಕ್ ಒಂದು ಕೊಟ್ಬಿಟ್ಟಿದ್ರೆ ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತಿತ್ತು. ಸ್ಪೆಕ್ ವೈಸು ಬಿಲ್ಡ್ ಬಿಡಿ, ಸ್ಪೆಕ್ ವೈಸ್ ಅಂತೂ ಈ ಸ್ಪೆಸಿಫಿಕೇಶನ್ ತುಂಬ ಚೆನ್ನಾಗಿದೆ. ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿಲ್ಲ, ಬಟ್ ಈ ಪ್ರೈಸ್ ರೇಂಜಲ್ಲಿ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಈ ಸ್ಪೆಸಿಫಿಕೇಶನ್ಗೆ ಈ ಬೆಲೆಗೆ ನಂಗೆ ಅನ್ನಿಸ್ತಂಗೆ ರೀಸನಬಲ್ ಅಂತ ಅನ್ನಿಸ್ತಾ ಇರುವಂಥದ್ದು. OnePlus ಯಾಕೋ ಕಮ್ ಬ್ಯಾಕ್ ಮಾಡ್ತಾ ಇದೆಯಾ ಅನ್ನೋ ಒಂದು ಫೀಲ್ ನನಗೆ ಕೊಡ್ತಾ ಇದೆ. ಈ 45,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ನೋಡಿ ಚೆನ್ನಾಗಿದೆ, ಕರೋ ಡಿಸ್ಪ್ಲೇ ಅವರೇ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಗ್ಲಾಸ್ ಬ್ಯಾಕ್ ಕೊಟ್ಬಿಟ್ಟಿದ್ರು ಅಂತೂ ಕಣ್ಣು ಮುಚ್ಕೊಂಡು ತಗೊಳ್ಳಿ ಅಂತ ಒಟ್ಟಿಗೆ ಇದು ಚೆನ್ನಾಗಿದೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನು ಸೌಟಿಗಳಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.